ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರಿಯ ದೇವ್ ಜನರೇ, ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ದೇವರಿಗೆ ಮಹಿಮೆ ಆಗಲಿ. ಒಂದು ದಿನವನ್ನು ತಿರುಗೊಂದು ಸಾರಿ ಕರ್ತನು ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಮತ್ತೊಂದು ಸಾರಿ ಹೀಗೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಮಾಧ್ಯಮದ ಮೂಲಕವಾಗಿ ಕರ್ತನು ನಮ್ಮನ್ನು ಮತ್ತೊಂದು ಸಾರಿ ಹೀಗೆ ನಾವು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯ ದೇವ್ರ ಮಕ್ಕಳೇ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಅದರ 27ನೇ ವಾಕ್ಯವನ್ನು ನೋಡುವುದಾದರೆ, ಅಪೊಸ್ತಲನಾದ ಪೌಲನು ತಾನು ದೇವರಿಗಾಗಿ ನಿಂತಿರುವಂಥ ದೇವಜನರ ವಿಷಯದಲ್ಲಿ, ತಾನು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ದೇವಜನರ ವಿಷಯದಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ನಿಂತಿರುವಂಥ ದೇವಜನರ ವಿಷಯದಲ್ಲಿ ಹೇಳುವಂಥ ಮಾತನ್ನು ನಾವು ನೋಡೋದಾದರೆ, ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಮೆನ್, ಹಲ್ಲೆಲೂಯಾ. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಏನಾಗಬೇಕಂತೆ? ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಫಿಲಿಪ್ಪಿಯಲ್ಲಿರುವಂಥ ಆ ಸಭೆಗೆ ಅಪೊಸ್ತಲನಾದ ಪೌಲನು ತಿಳಿಸುವಂಥ ಮಾತೇನೆಂದರೆ, ಆ ದೇವಜನರಿಗೆ ನೀವು ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಯಾವುದಕ್ಕೆ? ಸುವಾರ್ತೆಗೆ ಯೋಗ್ಯರಾಗಿ, ಕ್ರಿಸ್ತನ ವಾಕ್ಯಕ್ಕೆ ಯೋಗ್ಯರಾಗಿ, ನೀವು ಕೇಳಿಸಿಕೊಂಡಂತಹ ಜೀವವುಳ್ಳ ದೇವರ ವಾಕ್ಯಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಯಾಕೆ ಅಪೊಸ್ತಲನಾದ ಪೌಲನು ಈ ಮಾತನ್ನು ಹೇಳ್ತಾ ಇದ್ದಾನೆಂದರೆ, ದೇವಜನರಲ್ಲಿ ಸುವಾರ್ತೆಗೆ ವಿರುದ್ಧವಾದಂಥ ಸಂಗತಿಗಳನ್ನು ನೋಡಿರಬಹುದು. ಅಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸದೇ ಇರುವಂಥ ಜೀವಿತಗಳನ್ನು ಪೌಲನು ನೋಡಿರಬಹುದು ಪ್ರಿಯರೇ. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾನೆ, ನೀವು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ. ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಹಲ್ಲೆಲೂಯಾ. ನೋಡಿ, ಎಷ್ಟು ವಿಸ್ತಾರವಾಗಿ ಸರಳವಾಗಿ ಪೌಲನು ದೇವಜನರಿಗೆ ತಿಳಿಸುವಂಥ ಮಾತು ಬೇರೆ. ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ನಾನು ನೋಡದೇ ಇದ್ದರೂ ಸರಿಯೇ, ಅಂದರೆ ನಾನು ಬೇರೆಯವ್ರ ಹತ್ರ ಕೇಳಿಸ್ಕೊಂಡ್ರೂ ಸರಿಯೇ, ನೀವು ಏನಾಗಿರಬೇಕು? ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಂಡಿರಬೇಕು. ನಾನು ಇವತ್ತು ಬಂದರೂ, ನಾನು ಬಾರದೇ ಇದ್ದರು, ನಾನು ದೂರದಲ್ಲಿದ್ದು ನಿಮ್ಮ ಸಂಗತಿಯನ್ನು, ನಿಮ್ಮ ವಿಷಯವನ್ನು ಕೇಳಿದರು, ನಾನು ಸಂತೋಷ ಪಡಬೇಕು. ದೇವರು ನಿಮ್ಮ ವಿಷಯದಲ್ಲಿ ತೃಪ್ತಿ ಪಡಬೇಕು, ದೇವರು ನಿಮ್ಮ ವಿಷಯದಲ್ಲಿ ಸಂತೋಷಿಸಬೇಕು. ಹಾಗೆ ನೀವು ಯೋಗ್ಯರಾಗಿ ಸುವಾರ್ತೆಗೆ ಏನಂತ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ನೋಡಿ, ದೇವರ ಜನರೇ, ಇವತ್ತು ಅನೇಕ ಸಭೆಗಳನ್ನು ನೋಡುವಾಗ, ಇವತ್ತು ಅನೇಕ ದೇವ ಜನರನ್ನು ನೋಡುವಾಗ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳದೇ ಇರುವಂಥ ಸಭೆಗಳನ್ನು ಕೂಡ ನೋಡ್ತಾ ಇದ್ದೇವೆ. ಇವತ್ತು ಅನೇಕ ದೇವ ಜನರು ಸುವಾರ್ತೆಗೆ ಮರ್ಯಾದೆ ಇಲ್ಲದೆ, ಸುವಾರ್ತೆಗೆ ಗೌರವವಿಲ್ಲದೆ, ದೇವ್ರ ವಾಕ್ಯಕ್ಕೆ ಗೌರವವಿಲ್ಲದೆ ಇವತ್ತು ಅನೇಕ ಅಪವಿತ್ರವಾದಂಥ ಜೀವಿತಗಳನ್ನು ಜೀವಿಸ್ತಾ ಇದ್ದಾರೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಆ ದಿನಮಾನಗಳಿಂದಲೇ ಬರಿತಾ ಬಂದಿದ್ದಾನೆ. ಆ ದಿನಗಳಿಂದಲೇ ಅದನ್ನು ಬರೆದು ತಿಳಿಸಿದ್ದಾನೆ, ನೀವು ಯೋಗ್ಯರಾಗಿ ನಡೆದುಕೊಳ್ಳಿ. ಯಾಕೆಂದರೆ ದೇವ ಜನರಲ್ಲಿ ಒಂದು ಯೋಗ್ಯತೆ ಬೇಕು ಪ್ರೇರೆ, ಯೋಗ್ಯತೆ ಬೇಕು ನಮಗೆ. ನಾವು ದೇವ್ರ ಮಕ್ಕಳು ಅಂತ ಹೇಳುವಾಗ ಆ ಯೋಗ್ಯತೆಯಲ್ಲಿ ನಾವು ಜೀವಿಸಬೇಕು. ಯಾಕೆಂದರೆ ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರು ಕ್ರಿಸ್ತನನ್ನು ನೋಡ್ತಾ ಇಲ್ಲ, ಇವತ್ತು ಯಾರು ಕೂಡ ಯೇಸು ಕ್ರಿಸ್ತನನ್ನು ನೇರವಾಗಿ ನೋಡ್ತಾ ಇಲ್ಲ. ಇವತ್ತು ದೇವ ಜನರಲ್ಲಿ ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಒಬ್ಬ ವಿಶ್ವಾಸಿ ಸಭೆಗೆ ಹೋಗಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವತ್ತು ಆತನನ್ನು ನೋಡುವಂಥ ಅನೇಕರು ಹೇಳಬೇಕು, ನಿಜವಾಗ್ಲೂ ಈತನು ಯೇಸು ಸ್ವಾಮಿಯ ಮಗ, ನಿಜವಾಗ್ಲೂ ಈತನು ಯೇಸು ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡಿದ್ದಾನೆ, ಆತನು ಹಿಡಿದುಕೊಂಡಂಥ ಸತ್ಯವೇದಕ್ಕೆ ಯೋಗ್ಯನಾಗಿದ್ದಾನೆ. ಸೊ ಅನೇಕರು ನಮ್ಮನ್ನು ನೋಡುವಾಗ ಹಾಗೆ ಭಾವಿಸಬೇಕು. ಆದರೆ ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತಗಳನ್ನು ನೋಡುವಾಗ ಅಪವಿತ್ರವಾದಂಥ ಜೀವಿತಗಳನ್ನು ಜೀವಿಸಿ ಸಭೆಗೆ ಹೋಗುವಾಗ ಮಾತ್ರ ಚೆನ್ನಾಗಿ ಕಾಣಿಸ್ಕೊಂಡು, ನಂತರದ ಸಮಯಗಳಲ್ಲಿ ಅಯೋಗ್ಯರಾಗಿ ನಡೆದುಕೊಂಡು ಇವತ್ತೇನಾಗ್ತಿದ್ದಾರೆ? ಸುವಾರ್ತೆಗೆ ಅವರು ಯೋಗ್ಯತೆ ಇಲ್ಲದೆ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೌಲನು ಇದನ್ನು ತಿಳಿಸಿದ್ದಾನೆ, ನೀವು ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಹಲ್ಲೆಲೂಯಾ. ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕಾದಂಥ ಒಂದು ಹಂಗಿನಲ್ಲಿ ನಾವಿದ್ದೇವೆ. ದೇವರ ವಾಕ್ಯ ಹೇಳ್ತಿದೆ, ನೀವು ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರಿ. ಆಮೇನ್, ಹಲ್ಲೆಲೂಯಾ. ನಾವು
ನಂಬಿಕೆಯಲ್ಲಿ ದೃಢವಾಗಿ ನಿಂತು ನಾವು ಐಕ್ಯಮತ್ಯದಿಂದ ನಾವು ಹೋರಾಡಬೇಕಾಗಿದೆ ಪ್ರೇರೆ. ನಮ್ಮೊಳಗೆ ಒಬ್ಬರನ್ನೊಬ್ಬರನ್ನು ಕಾಣುವಾಗ, ಹಲ್ಲೆಲೂಯಾ, ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನು ಕಾಣುವಾಗ ನಂಬಿಕೆಯ ಬಲ ಹೊಂದಿಕೊಳ್ಬೇಕು. ನಂಬಿಕೆಯಲ್ಲಿ ನಾವು ಬಲ ಹೊಂದಿ ಮುಂದೆ ಸಾಗಬೇಕು. ಐಕ್ಯಮತ್ಯರಾಗಿ ನಾವು ಜೀವಿಸಬೇಕಾದ್ರೆ ಇವತ್ತು ಒಬ್ಬ ವಿಶ್ವಾಸಿಯನ್ನು ಇನ್ನೊಬ್ಬ ವಿಶ್ವಾಸಿ ನೋಡುವಾಗ ಏನು ಅಂದ್ಕೊಳ್ತಾರೆ, ಹೇಗಿದ್ದಾರೆ, ಅವರ ವೈಯಕ್ತಿಕವಾದ ಜೀವಿತಗಳು ಹೇಗಿದೆ, ಒಬ್ಬರನ್ನೊಬ್ಬರು ನೋಡುವಾಗ ಅಯ್ಯೋ ಅವರ ಜೀವನ ಹೀಗಿದೆ, ಅವರು ಹೀಗೆ ಜೀವಿಸ್ತಾರೆ ಅಂತ ಹೇಳ್ಕೊಂಡು ಒಬ್ಬರ ಮೇಲೊಬ್ಬರು ಚಾಡಿ ಹೇಳಿಕೊಳ್ಳುತ್ತಾ ಇವತ್ತು ಜೀವಿಸುವ ಅನೇಕ ವಿಶ್ವಾಸಗಳನ್ನ ನೋಡ್ತಾ ಇದ್ದೇವೆ. ಪ್ರಿಯ ದೇವ್ರ ಮಕ್ಕಳನ್ನ ನಾವು ಹಾಗಿರದೆ ದೇವರ ಮುಂದೆ ಯೋಗ್ಯರಾಗಿ ನಡೆದುಕೊಳ್ಳೋಣ. ನಮ್ಮ ವಿಶ್ವಾಸವನ್ನು ನಾವು ಹೆಚ್ಚಿಸಿಕೊಳ್ಳೋಣ, ನಮ್ಮ ಆತ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋಣ, ಆತ್ಮ ಧೈರ್ಯವನ್ನು ಹೆಚ್ಚಿಸಿಕೊಳ್ಳೋಣ. ದೇವರೆಲ್ಲ ನಮ್ಮನ್ನು ತಗ್ಗಿಸಿಕೊಂಡು ನಾವು ಮುಂದೆ ಸಾಗೋದಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ದಿನವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಈ ವಾಕ್ಯದಂತೆ ನಾವು ನಡೆದುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ದೇವರೇ. ಸುವಾರ್ತೆಗೆ ಕರ್ತನೆ ಯೋಗ್ಯರಾಗಿ ನಡೆದುಕೊಳ್ಳುವ ಕೃಪೆ ಎಲ್ಲರಿಗೂ ಅನುಗ್ರಹಿಸಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳ ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೊಂದು ಸಾರಿ ನಾವು ಹೀಗೆ ಸೇರಿ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.